ಇವತ್ತಿನ ದಿನ ಸಾಂಪ್ರದಾಯಿಕವಾಗಿ 7 ಫಿರಂಗಿಗಳದ್ದು ಪೂಜೆ ನಡೆಸ್ಬಿಟ್ಟು ಇವತ್ತಿಂದ ನಾವು ಅದನ್ನು 3 ಸಲ ರಿಹರ್ಸಲ್ ಮಾಡ್ತೀವಿ. ಯಾಕಂತಂದರೆ ಯಾವತ್ತು ಮೇನ್ ಡೇ ಪ್ರೊಸೆಷನ್ ಡೇ ಇರುತ್ತೆ ಅವತ್ತಿನ ದಿನ, ಮತ್ತು ಬನ್ನಿ ಮಂಟಪದಲ್ಲಿ 52 ಸೆಕೆಂಡ್ಗಳಲ್ಲಿ 21 ಗನ್ ಶಾಟನ್ನು ಕೊಡಲಾಗತ್ತೆ ಚಾಮುಂಡಿ ದೇವಿಗೆ ಸಲ್ಯೂಟ್ ಥರ. ಸೊ ಅದ್ರ ಪ್ರಯುಕ್ತ ನಾವು ನಮ್ಮ ಏನು ಆನೆಗಳಿರುತ್ತೆ ಮತ್ತು ಅವತ್ತಿನ ದಿನ ಕುದುರೆಗಳು ಸಹ ಪರೇಡಲ್ಲಿ ಭಾಗವಹಿಸೋದ್ರಿಂದ ಅದಕ್ಕೆ ಅನುಗುಣವಾಗಿ ಅವರಿಗೆ ಯಾವುದೇ ರೀತಿ ಗನ್ ಶಾಟಿಗೆ ಅವತ್ತಿನ ದಿನ ಅನ್ಯೂಶುವಲ್ ಅನಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅವತ್ತಿನ ದಿನ 21 ಗನ್ ಶಾಟನ್ನು ನಾವು 3 ಅಥವಾ 4 ಸಲ ರಿಹರ್ಸಲನ್ನು ಮಾಡ್ತೀವಿ. ಮೇಡಮ್, ಈಗ ಅಲ್ಲಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ಯೂನಿಟಿ ವರ್ಕ್ ನಡೀತಿದೆ, ಎಕ್ಸಿಬಿಷನ್ ವರ್ಕ್ ನಡೀತಿದೆ. ಅದು ಆಮೇಲೆ ಮಾತಾಡ್ತೀನಿ ನಾನು ಡೀಟೇಲ್ ಆಗಿ. ಬೇರೆ ಟೈಮಲ್ಲಿ ದಸರಾ ಟೈಮದು ಪ್ರಿಪ್ರೇಷನ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅದು ನಾನು ನಿಮಗೆ ಹೇಳ್ತೀನಿ ಏನನ್ನೋದು ಅಲ್ಲೇ ಆಗುತ್ತೆ. ಮೇಡಮ್, ವಿಮಾ ಸೌಲಭ್ಯ ಮಾಡ್ತಿದ್ದೀರಾ ಸಿಬ್ಬಂದಿಗಳಿಗೆ? ವಿಮೆ ಅದು ಈ ಸಲ ಮಾಡಿಸಿದ್ವಿ, ಪ್ರತಿ ಸಲನೂ ಮಾಡಿಸ್ತೀವಿ. ಈ ಸಲ ಎಷ್ಟು ಮೊತ್ತ ಏನು ಅಂತ ಅದು ಮಾಡಿಸಿದ್ದೀವಿ. ರೂಟೀನ್ವಾಗಿ ಏನಿರುತ್ತೆ ಪ್ರೊಸೀಜರ್ ವೈಸು ಅದು ಮಾಡಿಸ್ತೀವಿ. ನಾಡಹಬ್ಬ ವಿಜಯದಶಮಿ ದಿನ ವಿಶೇಷವಾಗಿ ಕುಶಾಲ ತೋಪುಗಳನ್ನ 21 ಬಾರಿ ಚಾಮುಂಡೇಶ್ವರಿಗೆ ಸಮರ್ಪಣೆ ಮಾಡಕತ್ತೆ. ಅದರ ಪ್ರಯುಕ್ತವಾಗಿ ಮುಂಚಿತವಾಗಿ ನಮ್ಮ ಪಿರಂಗಿಗಳಿಗೆ ಕುಶಾಲ ತೋಪುಗಳಿಗೆ ವಿಶೇಷವಾಗಿ ಪೂಜೆ ಮಾಡ್ತೀವಿ. ವಿಶೇಷವಾಗಿ ಏನಪ್ಪ ಅಂದರೆ ಗಣಪತಿಯ ವಿಜಯ ಗಣಪತಿ ಅಂತ ಹೆಸರೇಳಿ ಗಣಪತಿಯ ಪೂಜೆ ಮಾಡಿ ಮೃತ್ಯುಂಜಯನ ಮಹಾಪೂಜೆ ಮಾಡ್ತೀವಿ. ಮೃತ್ಯುಂಜಯ ಅಂದರೆ ಈಶ್ವರ, ಯಾರಿಗೂ ಸಹ ಏನೂ ಸಹ ತೊಂದರೆಗಳಾಗಬಾರ್ದು, ಯಾವುದೊಂದು ಸಾವು ನೋವುಗಳಾಗಬಾರ್ದು ಅಂತ ಹೇಳಿ ಎಲ್ಲರ ಕೈಲೂ ಸಹ ಮೃತ್ಯುಂಜಯ ಜಪ ಮಾಡಿ ಅವರಿಗೆ ವಿಶೇಷವಾಗಿ ಅವರ ಹೆಸರಲ್ಲಿ ಪೂಜೆ ಮಾಡಿ ಎಲ್ಲ ಕಾರ್ಯಗಳು ಒಳ್ಳೆಯದಾಗಂತ ಸ್ವಾಮಿ ಈಶ್ವರನ ಪ್ರಾರ್ಥನೆ ಮಾಡಿ ಮೃತ್ಯುಂಜಯ ಪೂಜೆ ಮಾಡಿ ವಿಜಯ ಗಣಪತಿ ಪೂಜೆ ಮಾಡಿದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ.